ನಮಸ್ತೆ ಗುರುಗಳೇ. ನನ್ನ ಹೆಸರು ಮಮತಾ. ನಾನು ದಾವಣಗೆರೆ ಡಿಸ್ಟಿಕ್ಕಿಂದ ಜಾಯ್ನ್ ಆಗಿದ್ದೀನಿ. ನನಗೆ ಇದನ್ನ ಫಸ್ಟ್ ಸಜೆಸ್ಟ್ ಮಾಡಿದ್ದು ಮಧುರಾ ಹೆಗ್ಡೆ ಮೇಡಮ್. ಆಮೇಲೆ ನನಗೆ ಗೈಡ್ಲೈನ್ ಕೊಟ್ಟಿದ್ದು ಅಶ್ವಿನಿ ಮೇಡಮ್. ಎಲ್ಲರಿಗೂ ಧನ್ಯವಾದ. ಫಸ್ಟ್ ಲೆವೆಲ್ ನಂದು ಕಂಪ್ಲೀಟ್ ಆಗಿದೆ ಗುರೂಜಿ. ಈಗ 2ನೇ ಲೆವೆಲ್ ಇವತ್ತಿಗೆ ಕಂಪ್ಲೀಟ್ ಆಯ್ತು. ತುಂಬಾನೇ ಖುಷಿ ಆಗ್ತಿದೆ ಗುರೂಜಿ. ಮತ್ತೆ ಯಾಕೆಂದ್ರೆ ನಾವು ವೆಯ್ಟ್ ಲಾಸ್ ಆಗಿದ್ದೀವಿ. ಆಮೇಲೆ ಸ್ಪಿರಿಚುಯಲಿ ತುಂಬಾ ಗ್ರೋತ್ ಆಗೋಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸತ್ಯ, ನಿಷ್ಠ, ಸಂಯಮ ಇದು ತುಂಬಾನೇ ಕಷ್ಟವಾಗಿರೋಂಥ ದಾರಿ. ನಾವು ಸತ್ಯವಾಗಿರೋದು ಎಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟವಾಗಿರೋ ದಾರಿಯಲ್ಲಿ ನಮ್ಮನ್ನ ಯಾವ ರೀತಿ ಸುಲಭವಾಗಿ ಹೋಗ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರಿ ಗುರುಜಿ. ನಿಮಗೆ ಧನ್ಯವಾದಗಳು. ಆಮೇಲೆ ನಮ್ದು ಸ್ಕಿನ್ ಎಲ್ಲ ಚೆನ್ನಾಗಾಗಿದೆ. ಇದು ಪಿಗ್ಮೆಂಟೇಶನ್ ತುಂಬಾನೇ ಡಾರ್ಕ್ ಇತ್ತು. ನಾನು 21 ಮಾಡಿದಾಗ ಸ್ವಲ್ಪ ಕಡಿಮೆ ಆಗಿತ್ತು. ಈಗ ಜಾಸ್ತಿನೇ ಕಡಿಮೆ ಆಗಿದೆ. ಆಮೇಲೆ ಬಾಡಿ ಶೇಪು ತುಂಬಾ ಚೆನ್ನಾಗಿದೆ. ವೆಯ್ಟ್ ಲಾಸ್ ಏನು ಆಗಿಲ್ಲ, ಬಟ್ ಬಾಡಿಯಲ್ಲಿ ಎನರ್ಜಿ ಇದೆ. ನಾವು ದಪ್ಪ ಇದೀವಿ ಅಂತ ಅನ್ಸೋದೇ ಇಲ್ಲ ಗುರೂಜಿ. ಈ ದಪ್ಪ ಇರೋರ್ಗಿರೋ ಅಂತ ಟಯರ್ಡ್ನೆಸ್, ಸುಸ್ತು ಇದ್ಯಾವುದು ನಮ್ಮಲ್ಲಿ ಕಾಣ್ತಾ ಇಲ್ಲ. ತುಂಬಾ ಎನರ್ಜಿ ಆಗಿದೆ. ತುಂಬಾ ಚೆನ್ನಾಗಿದೆ ಗುರೂಜಿ. 36 ಕಂಪ್ಲೀಟ್ ಮಾಡ್ಬೇಕು ಅನ್ನೋದೊಂದಿದೆ ಗುರೂಜಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ರೈಟ್ ಮಾ. ಲೆವೆಲ್ 1 ಅಲ್ಲಿ ನಾವು ನಿರಾಹಾರ ಅಷ್ಟೇ ಮಾಡ್ತಾ ಇದ್ವಿ. ಅವಾಗ ನಾವು ಸತ್ಯ, ನಿಷ್ಠ, ಸಂಯಮ ಇದು ಅರ್ಥ ಅಷ್ಟೊಂದೇನು ಗೊತ್ತಾಗಿದ್ದಿಲ್ಲ. ಲೆವೆಲ್ 2 ನಲ್ಲಿ ಸತ್ಯ, ನಿಷ್ಠ, ಸಂಯಮ ಮತ್ತೆ ನಿರಾಹಾರ ಎರಡೂ ಮಾಡೋದ್ರಿಂದ ನಮ್ಮ ವಿಲ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ನಾವು ಯಾವ್ದನ್ನೇ ಆಗ್ಲಿ ಒಂದು ದೃಢ ಮನಸ್ಸಿಂದ ಮಾಡ್ತೀವಿ. ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕಷ್ಟೇ. ನೆಕ್ಸ್ಟ್ ಅದು ಆಪ್ಷನ್ಸ್ ಇಲ್ಲ. ನಮ್ ಮನ್ಸಿಗೆ ಇದನ್ನ ಹೇಳ್ತಾ ಅದು ತಾನಾಗೆ ಬರುತ್ತೆ ಗುರೂಜಿ. ಈ ತರ ಒಂದು ಚೇಂಜಸ್ ಆಗಿದೆ. ರೈಟ್. ಓಕೆ, ಥ್ಯಾಂಕ್ ಯು ಸೊ ಮಚ್.